ನಮಸ್ಕಾರ ಎಲ್ರಿಗೂ. ನಾನು ಮಮತಾ. ಇವತ್ತು ಒಂದು ಪ್ರಸಿದ್ಧವಾದ ಒಂದು ಟೆಂಪಲ್ಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ನಿಮಗೆ ಈ ಪ್ಲೇಸು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಿಮಗೂ ಇಷ್ಟ ಆಗ್ಬೋದು. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವತ್ತು ನಾವು ಹೋಗ್ತಾ ಇರುವಂಥದ್ದು ಶ್ರೀಶೈಲಂ. ತುಂಬ ಜನಕ್ಕೆ ಗೊತ್ತಿರುತ್ತೆ ಶ್ರೀಶೈಲಂ ಎಷ್ಟು ಪ್ರಸಿದ್ಧವಾದ ಸ್ಥಳ ಅಂತ ಅಂದ್ಬಿಟ್ಟು. ಹಾಗೆ ಇದು ಬಂದು ಆಂಧ್ರ ಪ್ರದೇಶದಲ್ಲಿದೆ. ಇದು ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಬಂದು ಗುಂತಕಲ್ಲಲ್ಲಿ ಇದೆ. ನಾನು ಲಾಸ್ಟ್ ಟೈಮ್ ನಾವು ತಿರುಪತಿಗೆ ಸೇವೆಗಂತ ಹೋಗುವಾಗ ನಾನು ಈ ಸ್ಟ್ಯಾಚುನ ತೋರಿಸಿದ್ದೆ ನಿಮಗೆ. ಇವತ್ತು ಅದೇ ನೆನಪಾಯಿತು. ಹಾಗೆ ಅದನ್ನು ಇಲ್ಲಿ ಸ್ವಲ್ಪ ನಾನು ಇಲ್ಲಿ ವಿಡಿಯೋನ ಮಾಡಿಕೊಂಡೆ, ಯಾಕಂದರೆ ಒಂದು ನೆನಪು ಅಂತ ಅಂದ್ಬಿಟ್ಟು. ಹಾಗೆ ಇಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಇದು ಗುಂತಕಲ್ಲು ರೈಲ್ವೆ ಸ್ಟೇಷನ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಈ ವಿಡಿಯೋನ ಹೈಕಾರ್ಡಲ್ಲಿ ಹಾಕಿರ್ತೀನಿ, ಬೇಕಾದರೆ ನಾವು ಲಾಸ್ಟ್ ಟೈಮ್ ತಿರುಪತಿ ಹೋದಾಗ ಅಲ್ಲಿ ಮಾಡಿದಂಥ ವಿಡಿಯೋ. ತುಂಬ ಅಂದರೆ ತುಂಬ ಹೈಜಿನಿಕ್ ಆಗಿದೆ. ಹಾಗೆ ತುಂಬ ಚೆನ್ನಾಗಿದೆ ಹೊರಗಡೆಯಿಂದ ನೋಡೋದಕ್ಕೆ ರೈಲ್ವೆ ಸ್ಟೇಷನ್, ಗುಂತಕಲ್ ರೈಲ್ವೆ ಸ್ಟೇಷನ್. ಅದನ್ನು ಹೇಳ್ಕೊಂಡು ಹೋಗ್ತಾ ಇದ್ವಿ. ಇವಾಗ ಇಲ್ಲಿಂದ ನಾವು ಹೊರಟ್ವಿ. ನಮಗೆ ನಮ್ಮೂರಿಂದ 455 ಕಿಲೋಮೀಟರ್ ಆಗುತ್ತೆ. ಅಂದರೆ ಸುಮಾರು ಒಂದು 10 ಅವರ್ ಜರ್ನಿ ಆಗುತ್ತೆ ನಮಗೆ. ಇವಾಗ ನಾವು ಇಲ್ಲಿಂದ ಹೊರಟ್ವಿ. ಆಗಲೇ ಮಧ್ಯಾಹ್ನ ಆಗಿತ್ತು. ಆ ಜರ್ನಿ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಹಾಗೆ ಲಾಂಗ್ ಜರ್ನಿ. ಬೆಳಗ್ಗೆ ಎಷ್ಟು ಮನೆ 10 ಗಂಟೆ ಬಿಟ್ಟಿದ್ವಿ. ನಾವು ತಲುಪಿದ್ದು ರಾತ್ರಿ 8 ಗಂಟೆಗೆ. ಅಂದರೆ ನಮಗೆ ಹೋಗ್ತಾ ಹೋಗ್ತಾ ಹಿಂಗೆ ಸಿಂಗಲ್ ರೋಡು, ಹಾಗೆ ಫಾರೆಸ್ಟ್ ಸಿಗುತ್ತೆ. ಎರಡು ನಮಗೆ ಫಾರೆಸ್ಟ್ಗಳು ಸಿಗ್ತವೆ ಇಲ್ಲಿ, ನೀವು ನೋಡ್ಬೋದು. ಈಗ ನಾವು ಏನು ಶ್ರೀಶೈಲಂ ರೀಚ್ ಆಗ್ತಾ ನಮಗೆ ಈ ಥರ ಫಾರೆಸ್ಟ್ ಸಿಗುತ್ತೆ, ಹಾಗೆ ಗುಡ್ಡಗಳು ಸಿಗುತ್ತೆ. ಈ ಗ್ರೀನರಿ ನೋಡೋದಕ್ಕಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಈ ಟೈಮ್ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಬೇಸಿಗೆ ಇನ್ನೊಂದು 2-3 ತಿಂಗಳು ಹೋಯ್ತಂದರೆ ಎಲ್ಲ ಒಣಗಿರುತ್ತೆ. ನೀವು ತಿರುಪತಿ ಹೋಗ್ಬೇಕಾದ್ರೂ ನೀವು ತಿರುಪತಿ ಇಲ್ಲಿಂದ ಹತ್ತಿರ ಆಗುತ್ತೆ. ಶ್ರೀಶೈಲಂನಿಂದ ತಿರುಪತಿಗೆ ಹತ್ತಿರ ಆಗುತ್ತೆ. ನಾವು ಹೋಗ್ಬೇಕು ಅಂದ್ಕೊಂಡ್ವಿ, ಆದರೆ ಆಗಲಿಲ್ಲ. ಮತ್ತು ಮಂತ್ರಾಲಯ ಬಂದ್ರೂ ಈ ರೂಟೆ, ಮಂತ್ರಾಲಯ ಬಂದ್ರೂ ನೀವು ಇಲ್ಲಿ ಶ್ರೀಶೈಲಂಗೆ ಬರ್ಬೋದು. ಅದು ಕೂಡ ನಿಯರ್ ಆಗುತ್ತೆ. ಬೆಳಗ್ಗೆ ಬೇಗ ಎದ್ದಿದ್ದರಿಂದ ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಟಿದ್ದೆ ನಾನು. ಮಲ್ಕೊಂಡು ಇವಾಗ ಎದ್ದಾದ್ಮೇಲೆ ಸ್ವಲ್ಪ ನಾನು ನಿಮಗೆ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಹಾಗೆ ಇವಾಗ ಇಲ್ಲಿ 7:15 ಆಗಿದೆ. ಇದು ಬಂದು ಸಾಕ್ಷಿ ಗಣಪತಿ ಅಂತ ಹೇಳಿ ಕರೀತಾರೆ. ಇದು ಶ್ರೀಶೈಲಂನಿಂದ ಒಂದು 2 ಕಿಲೋಮೀಟರ್ ಆಗುತ್ತೆ. ನಾವು ಶ್ರೀಶೈಲಂಗೆ ಬರಬೇಕಾದ್ರೆ ಈ ದೇವಸ್ಥಾನಕ್ಕೆ, ಅಂದರೆ ಗಣಪತಿ, ಸಾಕ್ಷಿ ಗಣಪತಿನ ದರ್ಶನ ಮಾಡಿಕೊಂಡು ಬರಬೇಕಂತೆ. ಏನೋ ಇಲ್ಲಿ ಅಂದರೆ ಇಲ್ಲಿ ಶ್ರೀಶೈಲಕ್ಕೆ ಬಂದರೆ ಪುನರ್ಜನ್ಮ ಇರಲ್ಲ ಅಂತಂತ ಅಂದ್ಬಿಟ್ಟು ಹೇಳ್ತಾರಂತೆ. ಹಂಗಾಗಿ ಇಲ್ಲಿ ಸಾಕ್ಷಿ ಗಣಪತಿನ ದರ್ಶನ ಮಾಡಿಕೊಂಡು ಬಂದರೆ ಅಲ್ಲಿ ಗಣಪತಿ ಬರೆದಿಟ್ಟಿರ್ತಾರಂತೆ ಇವರು ಬಂದಿದ್ದಾರೆ ಅಂತ ಅಂದ್ಬಿಟ್ಟು. ಹಾಗಾಗಿ ಸಾಕ್ಷಿ ಗಣಪತಿ ಅಂತ ಹೇಳಿ ಕರೀತಾರಂತೆ, ನೋಡ್ಬೋದು. ಹಾಗೆ ರಾತ್ರಿ ಆಗಿದೆ, ಸುಮಾರು 8 ಗಂಟೆ. ನಾವು ಇಲ್ಲಿಗೆ ಬರುವಾಗ 8 ಗಂಟೆ. ನಾವು ದೇವಸ್ಥಾನದೊಳಗಡೆ ಹೋಗಲಿಲ್ಲ, ಫುಲ್ಲು ರಶ್ ಇದ್ದಿದ್ದರಿಂದ ಹಾಗೆ ಹೊರಗಡೆನೆ ಕೈ ಮುಕ್ಕೊಂಡು ನಾವು ಬಂದ್ವಿ. ಇಲ್ಲಿ ಬಂದರೆ ರೂಮ್ಗಳು ಸಿಗ್ತಾ ಇಲ್ಲ. ರೂಮ್ಗೆ ಹುಡುಕಾಡ್ತಾ ಇದ್ವಿ. ನಮಗೆ ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲೇ ನಮಗೆ ಶಿವ ಪಾರ್ವತಿ ಸ್ಟ್ಯಾಚು ಇತ್ತು, ನೀವು ನೋಡ್ಬೋದು. ನನಗಿಲ್ಲಿ ಬರುವಾಗಲೇ ತಿರುಪತಿ ಫೀಲ್ ಕೊಡ್ತಾ ಇತ್ತು. ತಿರುಪತಿಯಲ್ಲೂ ಅಷ್ಟೇ ಇದೇ ಥರ ಇರುತ್ತೆ. ತಿರುಮಲದಲ್ಲಿ ಹೋದಾಗ ಗೊತ್ತಾಗುತ್ತೆ, ಸೇಮ್ ಇದೇ ಥರ ಇರುತ್ತೆ. ನಾನು ಅದೇ ಹೇಳ್ತಾ ಇದ್ದೆ ನಮ್ಮ ಮನೆಯವರಿಗೆ, ತಿರುಪತಿ ಫೀಲ್ ಕೊಡ್ತಾ ಇದೆ ಅಂತ ಅಂದ್ಬಿಟ್ಟು. ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ ನೋಡೋದಕ್ಕೆ. ಆ ವ್ಯೂ ಆಗಿರ್ಬೋದು, ಸ್ವಲ್ಪ ಆಲ್ಮೋಸ್ಟ್ ತಿರುಪತಿ ದೇವಸ್ಥಾನದಲ್ಲಿದೆ ನೋಡಿ, ಅದೇ ಥರ ಇರುತ್ತೆ ಇಲ್ಲಿ. ನೋಡ್ತಾ ಇದ್ದೀರಲ್ಲ ಶಿವ ಪಾರ್ವತಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಇವಾಗ ನಾವು ಈಗ ರೂಮ್ಗೆ ಹುಡ್ಕಾಡ್ತಾ ಇದ್ದೀವಿ. ರೂಮ್ಗಳು ಎಲ್ಲೂ ಕೂಡ ಸಿಗ್ತಾ ಇಲ್ಲ, ಎಲ್ಲ ಫುಲ್ ಆಗಿದೆ ಅಂತ ಹೇಳ್ತಾ ಇದ್ರು. ಆಮೇಲೆ ನಾನು ಗೂಗಲಲ್ಲಿ ಸರ್ಚ್ ಮಾಡುವಾಗ ಒಂದು ಹೋಟೆಲ್ದು ನಂಬರ್ ಸಿಕ್ತು. ಆ ನಂಬರ್ಗೆ ಫೋನ್ ಮಾಡಿ ಇವಾಗ ಹೋಗ್ತಾ ಇದ್ದೀವಿ. ಇಲ್ಲೇ ಸುಮಾರು ಒಂದು 3 ಸಲ ಓಡಾಡಿದ್ದೀವಿ ರೂಮ್ಗೋಸ್ಕರನೇ. ಎಲ್ಲೂ ಸಿಗ್ತಾ ಇಲ್ಲ, ಎಲ್ಲ ಫುಲ್ ಆಗಿದೆ ಅಂತ ಹೇಳ್ತಾ ಇದ್ರು. ನೀವು ಯಾರಾದರೂ ಬರೋರಿದ್ರೆ ಆನ್ಲೈನಲ್ಲೇ ಬುಕ್ ಮಾಡಿಕೊಂಡು ಬನ್ನಿ. ನೋಡ್ತಾ ಇದ್ದೀರಲ್ಲ, ಇದು ಬಂದು ದೇವಸ್ಥಾನ. ನೈಟ್ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ ಅಲ್ಲ, ಅದು ಎಷ್ಟು ಚೆನ್ನಾಗಿ ಕಾಣ್ತಾ ಇರುತ್ತೆ ಅಲ್ಲ. ಲೈಟಿಂಗ್ಸ್ ಹಾಕಿದ್ರೆ ಒಂದು ಕಳೆ ಅಲ್ಲ, ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ನೈಟ್ ವ್ಯೂ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು.
ಮತ್ತು ಬೆಳಗ್ಗೆ ಆದರೆ ಈ ಥರ ಲೈಟಿಂಗ್ಸ್ ಎಲ್ಲ ಇರೋದಿಲ್ಲ ಅಲ್ವಾ, ಹಾಗಾಗಿ ಇಲ್ಲೇ ದೇವಸ್ಥಾನ ಸುತ್ತನೇ ಓಡಾಡ್ತಾ ಇದ್ದೀವಿ. ನಮಗೆ ರೂಮಿಗೋಸ್ಕರ ರೂಮ್ ಎಲ್ಲೆಲ್ಲೂ ಕೂಡ ಸಿಗ್ತಾ ಇರಲಿಲ್ಲ. ಆಮೇಲೆ ನಾವು ದೇವಸ್ಥಾನದಿಂದ ಸುಮಾರು ಒಂದು 2 ಕಿಲೋಮೀಟರ್ ಆಗುತ್ತೆ, ಅಲ್ಲಿ ಒಂದು ರೂಮ್ ಸಿಕ್ತು. ನೀವು ನೋಡ್ತಾ ಇರ್ಬೋದು. ಇದು ಬಂದು ನೆಕ್ಸ್ಟ್ ಡೇ ಬೆಳಗ್ಗೆ ವ್ಲಾಗು. ರಾತ್ರಿ ಏನೂ ಕೂಡ ಮಾಡಲಿಲ್ಲ, ರೂಮ್ ಹುಡ್ಕೋದ್ರಲ್ಲೇ ಸಾಕಾಗ್ಬಿಡ್ತು. ನಮ್ಮನೆಯವರು ರಾತ್ರಿ ಮುಡಿ ಕೊಟ್ಟರು. ನಾನು ಕೂಡ 3 ಕತ್ರಿ ಅರ್ಧ ಅಂದರೆ 3 ಕತ್ರಿ ಅಂತ ಇಲ್ಲಿ ಹಾಕ್ತಾರೆ, ಅದನ್ನು ನಾನು ಹಾಕ್ಸಿದೆ. ಯಾಕೋ ಗೊತ್ತಿಲ್ಲ, ಎತ್ಗಿದ್ದಂಗೆ ಕೊಡ್ಬೇಕನ್ನಿಸ್ತು, ನಾನು ಕೂಡ ಕೊಟ್ಟೆ. ನಮ್ಮನೆಯವರು ಮುಡಿ ಕೊಟ್ಟರು. ಹಾಗಾಗಿ ರಾತ್ರಿ ಟೈಮ್ ಆಯಿತು. ಇವಾಗ ನೀವು ನೋಡ್ತಿದ್ದೀರಲ್ಲ 5 ಗಂಟೆ ದರ್ಶನಕ್ಕೆ ಬಂದಿದ್ದೀವಿ. ನಾವಿಲ್ಲಿ ಆನ್ಲೈನಲ್ಲೇನು ಬುಕ್ ಮಾಡಿರಲಿಲ್ಲ, ಹಾಗೆ ಡೈರೆಕ್ಟಾಗೆ ಬಂದು ಇಲ್ಲಿ ಟಿಕೆಟನ್ನು ತೊಗೊತಾ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು 150 ರೂಪಾಯಿದು, ಹಾಗೆ 300 ರೂಪಾಯಿದು, 500 ರೂಪಾಯಿದು ಈ ಥರ ಇರುತ್ತೆ. 150 ಅಂದರೆ ಶೀಘ್ರ ದರ್ಶನ ಇರುತ್ತೆ, ಹಾಗೆ 300 ರೂಪಾಯಿ ಅಂದರೆ ಅತಿ ಶೀಘ್ರ ದರ್ಶನ ಇರುತ್ತೆ. ಹಾಗೆ 500 ರೂಪಾಯಿ ಅಂದರೆ ಸ್ಪರ್ಶ ದರ್ಶನ ಇರುತ್ತೆ. ಸ್ಪರ್ಶ ದರ್ಶನ ಅಂತಂದರೆ ನಮಗೆ ಗರ್ಭಗುಡಿ ಒಳಗಡೆನೆ ಲಿಂಗನ ಮುಟ್ಟಿ ನಮಸ್ಕಾರ ಮಾಡೋ ಅಂಥದ್ದು ಇರುತ್ತೆ. ನೀವು ಯಾರಾದರೂ ಬಂದರೆ ಸ್ಪರ್ಶ ದರ್ಶನ ತಗೊಳ್ಳಿ, ಯಾಕಂದರೆ ಲಿಂಗನ ಮುಟ್ಟಿ ಎಲ್ಲರಿಗೂ ಅವಕಾಶ ಇರಲ್ಲ. ಮುಂಚೆ ಎಲ್ಲರಿಗೂ ಅವಕಾಶ ಇತ್ತಂತೆ, ಇವಾಗ ಈ ಥರ ಟಿಕೆಟನ್ನು ಮಾಡಿದ್ದಾರೆ. ನಿಮಗೆ 150ಕ್ಕಿಂತ 300 ತೊಗೊಂಡ್ರೆ ನಮಗೆ ಏನು ಗರ್ಭಗುಡಿಲಿ ಸ್ಪರ್ಶ ದರ್ಶನ ಬೇಡ ಅಂತಂದರೆ 300 ರೂಪಾಯಿ ತೊಗೊಂಡ್ರೆ ನೀವು ಬೇಗನೆ ದರ್ಶನ ಆಗುತ್ತೆ. ನೋಡ್ತಿದ್ದೀರಲ್ಲ, ಈಗ ನಾವು ದರ್ಶನ ಮಾಡಿಕೊಂಡು ಬಂದ್ವಿ. ಇದು ನನ್ನ ನಿಮಗೆ ಗೊತ್ತೇ ಇದೆ 12 ಜ್ಯೋತಿರ್ಲಿಂಗಗಳಲ್ಲಿ ಇದು ಕೂಡ ಒಂದು ಅಂತ ಅಂದ್ಬಿಟ್ಟು ನಾನು ಇಲ್ಲಿಗೆ 3 ಜ್ಯೋತಿರ್ಲಿಂಗಗಳನ್ನ ದರ್ಶನ ಮಾಡಿದ್ದಾಯಿತು. ಒಂದು ಕೇದಾರನಾಥ್, ಇನ್ನೊಂದು ತಮಿಳ್ನಾಡಲ್ಲಿರೋ ರಾಮೇಶ್ವರಮು, ಇದು ಬಂದು 3ನೇದು ಶ್ರೀಶೈಲಮು 3ನೇದು. ನನ್ನ ಲೈಫಲ್ಲಿ 3 ಜ್ಯೋತಿರ್ಲಿಂಗಗಳ ದರ್ಶನ ಆಗಿದೆ. ಇನ್ನು 9 ಇದೆ, ಗೊತ್ತಿಲ್ಲ ಅದು ಯಾವಾಗುತ್ತೆ ಅಂತ. ಇವು ಕೂಡ ನಾನು ಅಂದ್ಕೊಂಡಿರಲಿಲ್ಲ ಈ ಥರ ನನಗೆ ದರ್ಶನ ಆಗುತ್ತೆ ಅಂತ ಅಂದ್ಬಿಟ್ಟು. ಇನ್ನು 9 ಇದೆ, ಇನ್ನು 9 ಜ್ಯೋತಿರ್ಲಿಂಗಗಳು ಗೊತ್ತಿಲ್ಲ ಯಾವಾಗ ದರ್ಶನ ಆಗುತ್ತೆ ಅಂತ ಅಂದ್ಬಿಟ್ಟು. ಇವಾಗ ನಾವು ದರ್ಶನ ಮಾಡಿಕೊಂಡು ಇವಾಗ ಇಲ್ಲಿ ಪ್ರಸಾದ ಅಂತ ಕೊಡ್ತಾರೆ. ನಾವು ಏನು ಟಿಕೆಟ್ ತೊಗೊಂಡಿರ್ತೀವಿ ನೋಡಿ, ಅದಕ್ಕೆ ಪ್ರಸಾದನ ಕೊಡ್ತಾರೆ, ತೊಗೊಂಡು ಇವಾಗ ಬಂದ್ವಿ. ಬೆಳಗ್ಗೆನೇ ಆಗಿದ್ದರಿಂದ ಅಷ್ಟೊಂದೇನು ಜನ ಇರಲಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿ ದರ್ಶನ ಆಯಿತು. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಬಂದು 2 ಶಿವ ಮತ್ತು ಪಾರ್ವತಿನ ನೀವು ನೋಡ್ಬೋದು. ಒಳಗಡೆ ಲಿಂಗು ರೂಪದಲ್ಲಿ ಇರುವಂಥದ್ದು ಈ ಥರ ಕಾಣುತ್ತೆ. ಇದಕ್ಕೆ ಮಲ್ಲಿಕಾರ್ಜುನ ಅಂತ ಅಂದ್ಬಿಟ್ಟು ಶಿವನಿಗೆ ಮಲ್ಲಿಕಾರ್ಜುನ ಅಂತ ಹೇಳಿ ಕರೀತಾರೆ, ಪಾರ್ವತಿಗೆ ಬ್ರಹ್ಮರಂಭ ಅಂತ ಹೇಳಿ ಕರೀತಾರೆ. ಇಲ್ಲಿ ಆಂಧ್ರ ಪ್ರದೇಶದಲ್ಲಿ ತೆಲುಗುನಲ್ಲಿ ಮಲ್ಲಿಕಾ ಅಂತ ಅಂದ್ಬಿಟ್ಟು ಕರಿತಾ ಇದ್ರಂತೆ ಹಾಗಾಗಿ ಮಲ್ಲಿಕಾರ್ಜುನ ಅಂತ ಅಂದ್ಬಿಟ್ಟು ಹೆಸರು ಬಂದಿದೆ. ಇಲ್ಲಿ ಶಿವರಾತ್ರಿ ಟೈಮಲ್ಲಿ ತುಂಬ ಅಂದರೆ ತುಂಬ ಜನ ಬರ್ತಾರಂತೆ, ತುಂಬ ಜನ ಪಾದಯಾತ್ರೆ ಬರ್ತಾರಂತೆ. ನೀವು ನೋಡ್ಬೋದು ತುಂಬ ಅಂದರೆ ತುಂಬ ಏನು ಜನ ಇರಲಿಲ್ಲ, ಯಾಕಂದರೆ ನಾವು ಬೆಳಗ್ಗೆನೇ ಬಂದಿದ್ದರಿಂದ 5:30ಗೆಲ್ಲ ಬಂದ್ವಿ. ನಮಗೆ ದರ್ಶನ ಎಲ್ಲ 1 ಅವರ್ 1.5 ಅವರ್ಗೆಲ್ಲ ನಮಗೆ ದರ್ಶನ ಆಯಿತು. ಇಲ್ಲಿ ಮೊಬೈಲು ಒಳಗಡೆ ಹಲೋ ಇರೋದಿಲ್ಲ, ಇಲ್ಲೇ ಕೌಂಟ್ರಲ್ಲಿ ಇಟ್ಬಿಟ್ಟು ಹೋಗಿದ್ವಿ. ಮೊಬೈಲ್ ಆಗಲಿ ಬ್ಯಾಗ್ಗಳಾಗಲಿ ಏನೂ ಕೂಡ ಹಲೋ ಇರೋದಿಲ್ಲ, ಇಲ್ಲೇ ಕೌಂಟ್ರಲ್ಲಿ ಇಟ್ಟು ಹೋಗಬೇಕು ಮೊಬೈಲ್ಗಳನ್ನ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಇವಾಗ ನಾವಿಲ್ಲಿ ರೂಮ್ ಹತ್ರ ಬಂದ್ವಿ. ನೀವು ನೋಡ್ತಾ ಇರ್ಬೋದು, ಇದು ಬಂದು ಗೌರಿ ಸದನ ಅಂತ ಅಂದ್ಬಿಟ್ಟು. ನಾನು ಹೇಳಿದೆ ಅಲ್ವಾ, ನೀವು ಯಾರಾದರೂ ಬರೋ ಹಾಗಿದ್ರೆ ಆನ್ಲೈನಲ್ಲಿ ಬುಕ್ ಮಾಡಿಕೊಂಡು ಇಲ್ಲಿಗೆ ಬನ್ನಿ, ಯಾಕಂದರೆ ರೂಮ್ಗಳು ಸಿಗೋದಿಲ್ಲ. ಇದು ಜಾಸ್ತಿ ದೇವಸ್ಥಾನದ್ದು ರೂಮ್ಗಳಾಗಿರುತ್ತಂತೆ ಇಲ್ಲೆಲ್ಲ, ಹಂಗಾಗಿ ರೂಮ್ಗಳು ಸಿಗೋದಿಲ್ಲ. ಎಲ್ಲ ತುಂಬ ಜನ ಆನ್ಲೈನಲ್ಲಿ ಬುಕ್ ಮಾಡಿಕೊಂಡು ಬರ್ತಾರೆ. ನಾವಿಲ್ಲಿ ಇಮಿಡಿಯೇಟಾಗಿ ಬಂದಿದ್ದರಿಂದ, ಯಾಕಂದರೆ ನಮಗೆ ಸಡನ್ ಪ್ಲ್ಯಾನ್, ನಮ್ದು ಯಾವುದೇ ಪ್ಲ್ಯಾನ್ ಇರಲಿಲ್ಲ ಇಲ್ಲಿಗೆ ಬರಬೇಕಂತ ಅಂದ್ಬಿಟ್ಟು. ಹಾಗಾಗಿ ನಮಗೆ ನಾವು ಆನ್ಲೈನಲ್ಲಿ ಏನೂ ಬುಕ್ ಮಾಡ್ಕೊಳ್ಳಿಲ್ಲ, ಹಾಗೆ ಡೈರೆಕ್ಟಾಗೆ ಬಂದು ಹುಡುಕೊಂಡು ಬುಕ್ ಮಾಡ್ಕೊಂಡ್ವಿ. ಇವಾಗ ಇಲ್ಲಿಂದ ಹೊರಟ್ವಿ ಪಾತಾಳ ಗಂಗಾ ಕಡೆಗೆ. ನಾನು ನಿಮಗೆ ಇದು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ, ಅದು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಪಾತಾಳ ಗಂಗಾ. ನಾಳೆ ವ್ಲಾಗನ್ನು ಮಿಸ್ ಮಾಡಿದೆ ನೋಡಿ. ನೀವು ಇಲ್ಲಿ ಶ್ರೀಶೈಲಗೆ ಬಂದರೆ 2 ದಿನ ಬೇಕಂತೆ. ಇಲ್ಲಿ ತುಂಬ ದೇವಸ್ಥಾನಗಳಿದೆಯಂತೆ ನೋಡೋದಕ್ಕೆ. ಮತ್ತು ಇಲ್ಲಿ ನೀವು ಶೇರ್ ಆಟೋಗಳು ಇರ್ತವೆ ಇಲ್ಲಿ, ಆ ಆಟೋಗಳು ಮಾಡ್ಕೊಂಡು ಹೋದರೆ ನಿಮಗೆ ಎಲ್ಲ ಕಡೆನೂ ತೋರಿಸ್ಕೊಂಡು ಕರ್ಕೊಂಡು ಬರ್ತಾರೆ. ತುಂಬ ದೇವಸ್ಥಾನಗಳಿದೆಯಂತೆ ಇಲ್ಲಿ, ಹಾಗಂತ ಅಂದ್ಬಿಟ್ಟು ಹೇಳ್ತಾ ಇದ್ರು. ನಾವು ಇನ್ನೊಂದು ಕಡೆ ಹೋಗ್ಬೇಕಾಗಿದ್ದರಿಂದ ನಾವು ಅಲ್ಲಿ ಯಾವುದೋ ದೇವಸ್ಥಾನಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಹೋಗಿದ್ದು ಪಾತಾಳ ಗಂಗಾಗೆ. ಆ ವಿಡಿಯೋ ನೆಕ್ಸ್ಟ್ ಬರುತ್ತೆ, ಮಿಸ್ ಮಾಡಿದೆ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.